ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೋಚಕ ಸಂಗತಿಯನ್ನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಅಂತಂದ್ರೇ ಗಂಡು ಮೆಟ್ಟಿನ ಒಂದು ನಾಡು ಅನ್ನುವಂಥದ್ದು ಹೆಸರಾದಂಥ ಒಂದು ಜಿಲ್ಲೆ. ಜೊತೆಗೆ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಹಲವಾರು ದಾರ್ಶನಿಕರು ಹಾಗೂ ವೀರ ಪುತ್ರರನ್ನು ಪಡೆದಿರ್ತಕ್ಕಂಥ ಈ ಜಿಲ್ಲೆ ಹೆಮ್ಮೆಯ ಜಿಲ್ಲೆ. ಅದು ಕೂಡ ಇಂಥ ಒಂದು ಪವಿತ್ರವಾದಂಥ ನೆಲದಲ್ಲಿ ಈಗ ಏನು ನಡೀತಾ ಇದೆ, ಹೀಗೆ ನಡೀಲಿಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಕೆದಕುತ್ತಾ ಹೋದಾಗ ಅಲ್ಲಿ ರೋಚಕ ಹಾಗೂ ಭಯಾನಕ ಸಂಗತಿಗಳು ಕೂಡ ನಮಗೆ ಎದುರಾಗೋದು ಕೂಡ ಸತ್ಯ. ಹೀಗಿರಬೇಕಾದ್ರೆ ಈ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದ ಘಟನಾವಳಿಗಳು ಇತ್ತಿತ್ತಲಾಗಿ ನಡೀತಾ ಇರೋದು ಕೂಡ ಸತ್ಯ. ಯಾಕಂದರೆ ಬೆಳಗಾವಿ ಜಿಲ್ಲೆ ಅಂತಂದ್ರೇ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನಂಥವರ ಒಂದು ಗಂಡು ಮೆಟ್ಟಿನ ನಾಡು. ಇಂಥ ಒಂದು ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಈಗಿನ ಹೇಡಿಗಳಿಗೆ ಏನು ಅನ್ನಬೇಕೋ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಬೆಳಗಾವಿ ಜಿಲ್ಲೆ ಅಂತಂದ್ರೇ ಪವಿತ್ರವಾದಂಥ ಜಿಲ್ಲೆ. ಇಲ್ಲಿ ನೆಲೆಸಿರ್ತಕ್ಕಂಥ ಯಲ್ಲಮ್ಮ ದೇವಸ್ಥಾನ ಹಾಗೂ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ, ಇನ್ನು ಸಾಕಷ್ಟು ಪವಾಡ ಪುರುಷ ನಮ್ಮ ಬಾಳು ಮಾಮಾರ ಒಂದು ಪವಾಡಗಳು ನಡೆದಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಈ ಬೆಳಗಾವಿ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆಯ ರಾಜಕೀಯ ಸ್ಥಿತಿ ಏನೇ ಇರಲಿ, ರಾಜಕೀಯ ಸ್ಥಿತಿಯಲ್ಲಿ ನಾವು ಭಾಗವಹಿಸೋದು ಈ ಸದ್ಯ ಬೇಡ, ಅದನ್ನು ಮುಂದೆ ನಾವು ನೋಡೋಣ. ಈಗ ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಇಲ್ಲಿಯೂ ಕೂಡ ಕಚ್ಚರಕರು ಇದ್ದಾರೆಯೇ ಅನ್ನುವಂಥ ಭಾವನೆಗಳು ಕೂಡ ಕೇಳಿಬರ್ತಾ ಇವೆ. ಈಗ ಸುಮಾರು 6 ತಿಂಗಳ ಒಳಗಾಗಿ 2 ಸಾಮೂಹಿಕ ರೇಪ್ ಕೇಸುಗಳು ನಡೆದಿರೋದು ಸಜ್ಜನರು ತಲೆ ತಗ್ಗಿಸುವಂಥ ಒಂದು ಸನ್ನಿವೇಶ ಉಂಟಾಗಿದೆ ಅಂತಲೇ ಎಲ್ಲರ ಭಾವನೆ. ಜೊತೆಗೆ ಈ ಒಂದು ದುಷ್ಟರ ಒಂದು ಕಪಿಮುಷ್ಟಿಯಲ್ಲಿ ಸಿಗ್ತಾ ಇರತಕ್ಕಂಥ ಈ ಜಿಲ್ಲೆಗೆ ಮುಕ್ತಿಯನ್ನು ಕೊಡಿಸಬೇಕಾಗಿರೋದು ಸಾರ್ವತ್ರಿಕವಾಗಿ ನಾನು ಅವರು ಇವರು ಯಾರನ್ನು ಕೂಡ ನಾನು ಹೆಸರಿಸದೆ ಎಲ್ಲರ ಒಂದು ಕರ್ತವ್ಯ, ಈಗ ಎಲ್ಲಿಲ್ಲದ ಕರ್ತವ್ಯ ಆಗಬೇಕಾಗಿರೋದು ಕೂಡ ಸತ್ಯ. ಇಂಥ ನಿಟ್ಟಿನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಇಲಾಖೆಯಂತೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇರೋದು ಕೂಡ ಸತ್ಯ. ಈಗ ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಬಂದಿರತಕ್ಕಂಥವರು ಹಾಗೂ ಕಮಿಷನರ್ ಆಗಿ ಬಂದಿರತಕ್ಕಂಥವರು ನಿಜಕ್ಕೂ ಕೂಡ ಇಂಥ ದುಷ್ಟರನ್ನು, ಇಂಥ ಕಾಮುಕರನ್ನು, ಇಂಥ ಕಚ್ಚರಕರನ್ನು ಹೆಡೆಮೂರಿಗೆ ಕಟ್ಟುವುದರಲ್ಲಿ ಅವರು ಎತ್ತಿದ ಕೈ ಅನ್ನುವಂಥ ಭಾವನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೀನಿ. ಜೊತೆಗೆ ಪೊಲೀಸ್ ಇಲಾಖೆಗೆ ಸಂಪೂರ್ಣವಾದಂಥ ಒಂದು ಅವಕಾಶವನ್ನು ಕೊಟ್ಟರೆ ಇಂಥವರು ತಲೆ ಎತ್ತದಂತೆ ಅವರು ಮಾಡ್ತಾರೆ. ಅದು ಶತಸಿದ್ಧವಾದಂಥ ಮಾತು. ಹೀಗಿರಬೇಕಾದ್ರೆ ಪೊಲೀಸ್ ಇಲಾಖೆಯವರ ಜೊತೆಗೆ ಸಾರ್ವಜನಿಕರಾದಂಥ ನಮ್ಮವರು ಕೂಡ ಕೈ ಜೋಡಿಸಬೇಕು. ಯಾಕಂದರೆ ಪೊಲೀಸ್ ಅಷ್ಟೇ ಮಾಡಲಿ ಅಂತಂದ್ರೆ ಅದಾಗೋದಿಲ್ಲ. ಜೊತೆಗೆ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ತಮ್ಮ ಕರ್ತವ್ಯಗಳೇನು ಅನ್ನುವುದನ್ನು ಅರ್ಥ ಮಾಡಿಕೊಂಡು ಪೊಲೀಸರ ಜೊತೆಗೆ ಅವರು ಕೈ ಜೋಡಿಸಿದ್ದೇನೆ ಯಾಕಂದರೆ ಯಾವುದೇ ಒಂದು ಅನಾಹುತಗಳು, ಕಚ್ಚಹರಕ್ತನ ಕೆಲಸಗಳು ಹಾಗೂ ಕಳ್ಳತನಗಳತ್ತ ಯಾವುದೇ ಒಂದು ಅಚಾತುರ್ಯ ಹಾಗೂ ಅವಘಡಗಳು ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವಿಸುವುದಿಲ್ಲ. ಯಾಕಂದರೆ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಶಾಂತಿಗೆ ಒಂದು ಹೆಸರಾದಂಥ ಜಿಲ್ಲೆ. ಇಂಥ ಜಿಲ್ಲೆಗೆ ಈಗ ಕಳಂಕ ತರ್ತಿರ್ತಕ್ಕಂಥವರು ಅಪ್ರಾಪ್ತರು ಅನ್ನೋದು ಕೂಡ ಒಂದು ದುಃಖಕರ ವಿಷಯ. ಇಂಥ ಸನ್ನಿವೇಶದಲ್ಲಿ ಅವರಿಗೆ ಅಪ್ರಾಪ್ತರು ಅನ್ನೋದನ್ನು ಬಿಡ್ರಿ. ಯಾಕಂದ್ರೆ ಇಂಥ ನೀಚ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥವ್ರು ಅಪ್ರಾಪ್ತರೇ ಇರಲಿ ಅಥವಾ ದೊಡ್ಡವರೇ ಇರಲಿ, ಅವರು ಯಾರೇ ಇರಲಿ, ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆಯನ್ನು ನೀಡಿ ಮುಂದೆ ಅವರಿಗೆ ಮುಖ ಎತ್ತಿ ಸಮಾಜದಲ್ಲಿ ನಡೆದಾಡಬಾರದು ಅನ್ನುವಂಥ ಒಂದು ಪಾಠವನ್ನು ಕಲಿಸುವುದು ಕೂಡ ಅಷ್ಟೇ ಸತ್ಯವಾದಂಥ ವಿಚಾರ. ಹೀಗಿರಬೇಕಾದ್ರೆ ನಾಡಿಗೆ ಬೆಳಕಾಗಿರ್ತಕ್ಕಂಥ ರಾಣಿ ಚೆನ್ನಮ್ಮನ ಒಂದು ತವರೂರು ಹಾಗೂ ರಾಯಣ್ಣನ ಒಂದು ಬೀಡು ನಾಡು ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥ ಈ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಕಾಮುಕರು, ದುಷ್ಟರು ಹಾಗೂ ಕಚ್ಚರಕರು ಇನ್ನು ಮುಂದೆ ತಲೆ ಎತ್ತಬಾರದು. ಅವರಿಗೆ ಪೋಕ್ಷೋ ಕಾಯ್ದೆಯಡಿ ಎಲ್ಲ ಅಂಥವರನ್ನು ಗುಂಡಿಕ್ಕಿ ಕೊಲ್ಲಬೇಕು. ಜೊತೆಗೆ ಅಂಥವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಕೂಡ ನಾನು ಮಾಡ್ಕೊಳ್ತೀನಿ. ಈ ಒಂದು ಕೃತ್ಯದಲ್ಲಿ ಭಾಗವಹಿಸಿದವರು ಯಾರೇ ಆಗಿರಲಿ, ಎಷ್ಟೇ ಪ್ರಭಾವಿಗಳಾಗಿರಲಿ, ಅವರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಇದನ್ನು 6 ತಿಂಗಳು ತಡೆದಿರ್ತಕ್ಕಂಥದ್ದು ಕೂಡ ಈಗ ನಾವು ಒಂದು ವಿಚಾರ ಮಾಡಿದಾಗ ಇದರಲ್ಲಿ ಏನೋ ಒಂದು ಅಡಗಿದೆ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗಲಿಕ್ಕೆ ಸಾಧ್ಯ.
ಇದನ್ನು ಕೂಡ ಪೊಲೀಸ್ ಇಲಾಖೆಯವರು ಹೊರಗೆ ತೆಗೆದುಕೊಂಡು ಬಂದು ಅದನ್ನು ಸಾರ್ವಜನಿಕವಾಗಿ ಅವರನ್ನು ಬೆತ್ತಲೆಗೊಳಿಸಬೇಕು. ಅಂಥವರಿಗೆ ದುಷ್ಟರಿಗೆ ಕಠಿಣ ಶಿಕ್ಷೆ ಆಗಬೇಕು. 6 ತಿಂಗಳ ತನಕ ಇದನ್ನು ಮುಚ್ಚಿಟ್ಟಿದ್ರಲ್ಲ, ಅವರಿಗೂ ಕೂಡ ಇದು ಒಂದು ಪಾಠ ಆಗಬೇಕು ಅಂತ ಒಂದು ಶಿಕ್ಷೆಯನ್ನು ನೀಡಬೇಕು ಅನ್ನುವಂಥ ಒಂದು ಕಳಕಳಿಯ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯವರಿಗೆ ಮಾಡ್ತೀನಿ. ಹೀಗಾದಾಗ ಮಾತ್ರ ಬೆಳಗಾವಿ ಜಿಲ್ಲೆಯಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಎಲ್ಲವನ್ನು ನಾವು ಕಾಣ್ಬೋದು. ಯಾಕಂದರೆ ಪದೇ ಮೊದಲು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಸಮಸ್ಯೆ ಇತ್ತು. ಈಗ ಆ ಗಡಿ ಸಮಸ್ಯೆ ಖಂಡಿತ ಈಗ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅದು ಕಡಿಮೆ ಆಯ್ತು ಅಂತಂದರೆ ಇಂಥ ದುಷ್ಟರು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರಲ್ಲ, ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕಠಿಣವಾದ ಶಿಕ್ಷೆಯನ್ನು ನಮ್ಮ ಘನ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ನೀಡಬೇಕು. ಅಂಥವರನ್ನು ಹೆಡೆಮುರಿಗೆ ಕಟ್ಟಿ ಜೈಲಿಗೆ ಕಳಿಸ್ಬೇಕು. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆ ಶಿಕ್ಷೆಯ ಜೊತೆಗೆ ಅವರಿಗೆ ಮರಣದಂಡನೆಯನ್ನು ಕೂಡ ವಿಧಿಸಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಣ್ಣು ಮಕ್ಕಳಂದರೆ ನಾವು ತಾಯಿಗಳ ಥರ ನೋಡ್ಕೋತೀವಿ. ಅಂಥ ತಾಯಂದಿರನ್ನು ಹಾಗೂ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಂತೆ ನಾವು ಅವ್ರನ್ನ ಕಾಣ್ತೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥವರಿಗೆ ಇಂಥ ಒಂದು ಶಿಕ್ಷೆ ಕೊಡ್ತಾರಲ್ಲ, ಇವರಿಗೆ ನಾವು ಯಾವ ಥರದ ಭಾಷೆಯನ್ನು ಬಳಸಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಅಷ್ಟೊಂದು ಮನಸ್ಸು ನೋವಿಂದ ನಾನು ಹೇಳ್ತಾ ಇದ್ದೇನೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ, ಯಾವುದೇ ರಾಜಕೀಯ ಒತ್ತಡಕ್ಕೂ ಕೂಡ, ಯಾವುದೇ ಅಧಿಕಾರಸ್ಥರ ಒತ್ತಡಕ್ಕೂ ಕೂಡ ಬಲಿ ಆಗಬಾರ್ದು. ಇಂಥವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬೆಳಗಾವಿ ಜಿಲ್ಲೆಗೆ ತಲೆ ಎತ್ತಿ ನಿಲ್ಲುವಂಥ ಒಂದು ಘನತೆಯ ಕರ್ತವ್ಯವನ್ನು ಎಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತೀನಿ. ಹೀಗಾದಾಗ ನಾವು ಯಾವ ಒಂದು ಮಾರ್ಗದಲ್ಲಿ ನಡಿತೀವೋ ಆ ಒಂದು ಮಾರ್ಗ ಸತ್ಯ ಮಾರ್ಗವಾಗಿರಬೇಕು, ಧರ್ಮದ ಮಾರ್ಗವಾಗಿರಬೇಕು, ಇನ್ನೊಬ್ಬರಿಗೆ ದಿಕ್ಸೂಚಿ ಆಗುವಂಥ ಮಾರ್ಗ ಆಗಬೇಕು ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ತತ್ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ರಿ. ಜೊತೆಗೆ ನಮ್ಮೂರಿನವರೇ ಆಗಿರ್ತಕ್ಕಂಥ ವೀರಣ್ಣ ಶಿವಾಪುರವರೆಗೆ ಸುದೀರ್ಘ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿನ್ನೆ ತಾನೇ ಅವರು ನಿವೃತ್ತರಾದರು. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಕನ್ನಡಿಗ ಚಾನಲ್ YTಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಚಿಕೆಯನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.